ಬಿಹಾರದಲ್ಲಿ ಇವತ್ತು ಏನು ಚುನಾವಣೆಯ ಫಲಿತಾಂಶದ ಬಗ್ಗೆ ಕರ್ನಾಟಕದ ಬಿಜೆಪಿಗೆ ಬಹಳ ಸಂತೋಷವಾಗಿದೆ ಮತ್ತು ನಮಗೊಂದು ಆಶಾ ಭಾವನೆ ಬಂದಿದೆ. ಕರ್ನಾಟಕದಲ್ಲೂ ಸಹಿತವಾಗಿ ಮುಂದಿನ ದಿವಸಗಳಲ್ಲಿ ಬಿಜೆಪಿ ಖಂಡಿತವಾಗಿ ಬರುತ್ತೆ ಅನ್ನೋದು. ಅದರ ಮೊದಲನೇದಾಗಿ ನಾನು ಬಿಹಾರದ ಜನತೆಗೆ ಒಂದು ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಯಾಕಂತಂದರೆ ಅಲ್ಲಿ OBC ಮತ್ತು SC ST ಈ ಓಟುಗಳು ಭಾಳ ಕನ್ಸಾಲಿಡೇಟ್ ಆಗಿದೆ. ಅದರ ಜೊತೆ ವಿಶೇಷವಾಗಿ ಮುಸ್ಲಿಂ ಮಹಿಳೆಯರು ಸಹಿತವಾಗಿ ಓಟನ್ನು ಹಾಕಿದ್ದಾರೆ. ಹಾಗಾಗಿ ಇಷ್ಟು ದೊಡ್ಡ ಪ್ರಮಾಣದ ಮ್ಯಾಂಡೇಟನ್ನು ಇವತ್ತು NDAಗೆ ಬಂದಿದೆ. ಹಾಗಾಗಿ ಇವತ್ತೇನು ನರೇಂದ್ರ ಮೋದಿಯವರ ಒಂದು ವಿಶ್ವಾಸ ಇದೆ, ಸಬ್ಕಾ ಸಾಥ್ ಸಬ್ಕಾ ವಿಶ್ವಾಸ್ और ಸಬ್ಕಾ ಪ್ರಯಾಸ್ ಅನ್ನುವಂಥ ನಿಜವಾದ ಒಂದು ಏನು ಅವರ ಕಾಳಜಿ ಇದೆ ಅದು ಬಿಹಾರದಲ್ಲಿ ಕಂಡು ಬಂದಿದೆ. ಬಿಹಾರಿಗೆ ಕಳೆದ ಏನು ನಿತೀಶ್ ಕುಮಾರ್ ಅವರು ಮುಖ್ಯಮಂತ್ರಿ ಆದ ನಂತರ ಭಾಳ ದೊಡ್ಡ ರೀತಿಯ ಅಭಿವೃದ್ಧಿಗಳಾಗಿದೆ. ಅದೆಲ್ಲ ದೃಷ್ಟಿಯಿಂದ ಇರ್ಬೋದು, ಅದು ಎಜುಕೇಷನ್ ಇರ್ಬೋದು ಅಥವಾ ಅಲ್ಲಿರುವಂಥ ನೋಡಿ, ನಾವು ಒಂದು ಸಣ್ಣ ಉದಾಹರಣೆ ಕೊಡಬೇಕಂದ್ರೆ ಬಿಹಾರ ಎಲ್ಲ ರಾಜ್ಯಗಳಲ್ಲಿ ಬಿಹಾರದಿಂದ ಕೆಲಸಕ್ಕೆ ಹೋಗ್ತಿದ್ರು. ಇವತ್ತು ಬಿಹಾರದಿಂದ ವಲಸಿಗರು ಹೋಗುವಂಥದ್ದನ್ನು 40% ಕಮ್ಮಿ ಆಗಿದೆ. ಅಂದ್ರೆ ಅರ್ಥ ಅಲ್ಲಿ ಬಿಹಾರದಲ್ಲಿ ತುಂಬ ಜನಕ್ಕೆ ಕೆಲಸ ಸಿಗ್ತಾ ಇದೆ ಅಂತ. ನಾವು ಗೌರ್ಮೆಂಟ್ ಜಾಬ್ ಅಂತ ಹೇಳ್ತಾ ಇಲ್ಲ, ಬೇರೆ ಬೇರೆ ಜಾಬ್ಗಳಲ್ಲಿ ಅವ್ರು ಕೆಲಸ ಮಾಡ್ತಾ ಇದ್ದಾರೆ. ಅದು ಉದ್ಯೋಗ ಬೇರೆ, ಅವರು ಸ್ವಯಂ ಉದ್ಯೋಗ ಇರ್ಬೋದು ಅಥವಾ ಕಟ್ಟಡ ಕಾರ್ಮಿಕರು. ಯಾಕೆ ಇವೆಲ್ಲ ಆಗ್ಲಿಕ್ಕೆ ಸಾಧ್ಯ ಅಂದರೆ ಮೂಲಸೌಕರ್ಯಗಳು ಜಾಸ್ತಿ ಆಗ್ತಾ ಇದೆ. ಇವತ್ತು ಅಲ್ಲಿ IITಗಳಿರ್ಬೋದು, ಕಾಲೇಜುಗಳಿರ್ಬೋದು, ಹೈಸ್ಕೂಲ್ಗಳಿರ್ಬೋದು. ಅದೇ ರೀತಿ ನಳಂದ ವಿಶ್ವವಿದ್ಯಾಲಯ, ಇವತ್ತು ವಿಶ್ವ ಪ್ರಸಿದ್ಧ ನಳಂದ ವಿಶ್ವವಿದ್ಯಾಲಯವನ್ನು 3,000 ಕೋಟಿಯನ್ನು ಕಳೆದ 2014ರಿಂದ 2024 ತನಕ ಕೊಟ್ಟಿದ್ದಾರೆ. ಅಂದರೆ ನರೇಂದ್ರ ಮೋದಿಯವರ ಏನು ಅಭಿವೃದ್ಧಿಯ ಒಂದು ದೃಷ್ಟಿಕೋನ ಇದೆ, ಇದು ಬಿಹಾರದಲ್ಲಿ ಮುಂದುವರೆದಿದೆ ಮತ್ತು ಅಲ್ಲಿಯ ಜನತೆ ಇದನ್ನು ಆಗಿದ್ದರ ಬಗ್ಗೆ ಸಂಸ್ಕಾರಕರವಾಗಿ ಇವತ್ತು ಇಷ್ಟು ಓಟುಗಳ ಬಂದಿದೆ ಅಂತ ನನ್ನ ಒಂದು ಭಾವನೆ. ಆ ನಿಟ್ಟಿನಲ್ಲಿ ಇವತ್ತೇನು ಬಿಹಾರದ ಜನತೆಗೆ ಮತ್ತೊಮ್ಮೆ ಕರ್ನಾಟಕದ ಮಾಧ್ಯಮದ ಸಂಚಾಲಕನಾಗಿ ಅವ್ರಿಗೆ ಅಭಿನಂದನೆ ಸಲ್ಲಿಸ್ತೇನೆ. ಮುಂಬರುವ ದಿನಗಳಲ್ಲಿ ಕರ್ನಾಟಕದಲ್ಲಿಯೂ ಸಹಿತವಾಗಿ ದೊಡ್ಡ ರೀತಿಯ ಮ್ಯಾಂಡೇಟ್ BJP ಬರುತ್ತೆ ಅನ್ನುವಂಥ ಒಂದು ಆಶಾಭಾವನೆಯಿಂದ ಮುಂಬರುವ ದಿವಸಗಳಲ್ಲಿ ನಮ್ಮೆಲ್ಲ ಕಾರ್ಯಕರ್ತರು ಕೆಲಸ ಮಾಡುವಂಥವ್ರು ಅದರ ಕರ್ನಾಟಕದಲ್ಲಿ, ಅದೇ ರೀತಿ ಲೀಡರ್ಸ್ಗಳು. ಒಟ್ಟು ಮುಂಬರುವ ದಿವಸಗಳಲ್ಲಿ ಭಾರತೀಯ ಜನತಾ ಪಾರ್ಟಿ ಇಡೀ ದೇಶದಲ್ಲಿ ಅಭಿವೃದ್ಧಿಯತ್ತ ಹೋಗಬೇಕು ಮತ್ತು ವಿಶ್ವ ಗುರು ಭಾರತ ಆಗಬೇಕು ಅನ್ನೋಂಥದ್ದು ಭಾಳ ನಿಟ್ಟಿನಲ್ಲಿ ಭಾರತೀಯ ಜನತಾ ಪಾರ್ಟಿ ಎಲ್ಲ ಕಾರ್ಯಕರ್ತರು ಕೆಲಸ ಮಾಡ್ತಾ ಇದ್ದಾರೆ. ಆ ನಿಟ್ಟಿನಲ್ಲಿ ತಮಗೆಲ್ಲರಿಗೂ ಅಭಿನಂದನೆಗಳು ಸಲ್ಲಿಸ್ತೇನೆ. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ. ನಿಮಗೆ ಮಾಧ್ಯಮದಲ್ಲಿ ಕೆಲಸ ಮಾಡುವ ಆಸಕ್ತಿ ಇದೆಯಾ? ಹಾಗಾದ್ರೆ ಕರ್ನಾಟಕ ಟಿವಿ ಡಿಜಿಟಲ್ ಮೀಡಿಯಾದಲ್ಲಿದೆ ನಿಮಗೆ ಒಳ್ಳೆಯ ಅವಕಾಶ. ಆಯ್ಕೆಯಾದವರಿಗೆ ಉಚಿತ ತರಬೇತಿ ಕೊಡ್ತೀವಿ. ತರಬೇತಿ ನಂತರ ಕೆಲಸ ಮಾಡುವ ಅವಕಾಶನೂ ಕೊಡ್ತೀವಿ. ಈ ಕೂಡಲೇ ನಿಮ್ಮ ಮಾಹಿತಿಯನ್ನ ಮೇಲ್ ಮಾಡಿ.